ಹಾಯ್ ಫ್ರೆಂಡ್ಸ್, ಇದು ಫ್ರೈಡೆ ಮಿನಿ ವ್ಲಾಗ್. ಮಧ್ಯಾಹ್ನಕ್ಕೆ ಇವತ್ತು ಸಾಂಬಾರು ಮಾಡು ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟೆ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ತೊಗರಿ ಬೇಳೆಯನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ. ಮತ್ತು ಸಾಂಬಾರಿಗೆ ಬೇಕಾದ ಮಸಾಲೆಯನ್ನು ಕೂಡ ಹುರಿದು ಗ್ರೈಂಡ್ ಮಾಡಿಟ್ಟೆ. ಬೇಳೆಯೊಟ್ಟಿಗೆ ಈ ತರಕಾರಿ ಎಲ್ಲ ಬೇಯಿಸಿ ಅದಕ್ಕೆ ಗ್ರೈಂಡ್ ಮಾಡಿದ ಪೇಸ್ಟ್ ಹಾಕಿದರೆ ನಮ್ಮ ಇವತ್ತಿನ ಸಾಂಬಾರು ರೆಡಿ. ಬದನೆ, ಬಟಾಟೆ, ಕುಂಬಳಕಾಯಿ 3 ತರಕಾರಿ ಹಾಕಿ ಮಾಡಿದ ಸಾಂಬಾರು ಅದರೊಳ್ಳೆ ಟೇಸ್ಟಾಗಿ ಬಂದಿತ್ತು. ಸಾಂಬಾರಿನ ಜೊತೆ ಮಜ್ಜಿಗೆ ಕೂಡ ಮಾಡುವಂತ ಹೇಳಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಇದನ್ನೆಲ್ಲ ಗ್ರೈಂಡ್ ಮಾಡಿ ಮೊಸರಿಗೆ ಹಾಕಿ ಮಜ್ಜಿಗೆ ಕೂಡ ರೆಡಿ ಮಾಡಿದೆ. ಸಾಂಬಾರು ಮತ್ತು ಮಜ್ಜಿಗೆಯೊಟ್ಟಿಗೆ ಇವತ್ತಿನ ಮಧ್ಯಾಹ್ನದ ಊಟ ಚೆನ್ನಾಗಿ ಮಾಡಿ ಆಯಿತು. ಸಂಜೆ 3:30 ಆಗುವಾಗ ಮಗಳನ್ನ ಕರ್ಕೊಂಡು ಬರುವಂಥ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ನನಗೆ ರೋಡ್ ಸೈಡಲ್ಲಿ ಒಂದು ಗೇರು ಬೀಜ ಬಿದ್ದು ಸಿಕ್ಕಿತು. ಈಗೆಲ್ಲ ಕಡಿಮೆ ನೋಡಲಿಕ್ಕೆ ಈ ಗೇರು ಬೀಜ ಎಲ್ಲ, ಮೊದಲೆಲ್ಲ ತುಂಬ ಸಿಕ್ತಿತ್ತು. ಹಾಗೆ ನಾನು ಮೇಲೆ ನೋಡಿದೆ, ಮರವನ್ನು ನೋಡುವಾಗ ಫುಲ್ಲು ಗೇರು ಬೀಜ ಇತ್ತು, ಹಣ್ಣಾಗಿತ್ತು. ಅದು ಈಗ ಗಾಳಿಗೆಲ್ಲ ಕೆಳಗೆ ಬೀಳ್ತಾ ಉಂಟು ಹಣ್ಣಾಗಿ. ಈಗೆಲ್ಲ ಗೇರು ಬೀಜ ನೋಡಲಿಕ್ಕೆ ಕಡಿಮೆ ಸಿಗೋದಲ್ವ. ರೋಡ್ನ ಇನ್ನೊಂದು ಸೈಡ್ ನೋಡುವಾಗ ಒಂದು ಮರದಲ್ಲಿ ಫುಲ್ಲು ತೊಂಡೆಕಾಯಿ ಬಲ್ಲಿ ಹೋಗಿತ್ತು. ಅದರಲ್ಲಿ ಫುಲ್ಲು ತೊಂಡೆಕಾಯಿ ಆಗಿತ್ತು, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಫುಲ್ಲಾಗಿದೆ ತೊಂಡೆಕಾಯಿ ನೋಡಿ. ಹಾಗೆ ಮೇಲೆ ಹೋಗುವಾಗ ಕೆಳಗಿನ ಸೀನ್ ಹೀಗೆ ಕಾಣ್ತದೆ. ಅದರೊಟ್ಟಿಗೆ ಬಿಸಿಲು, ಸಂಜೆ ಆದರೂ ಮಧ್ಯಾಹ್ನದ ಬಿಸಿಲಿನಾಗಿತ್ತು. ಹಾಗೆ ಮಗಳನ್ನು ಕರ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಮೊನ್ನೆ ತಂದಿದ್ದ ಗರ್ಗವನ್ನು ಚೆನ್ನಾಗಿ ತೊಳೆದು ಒಣಗಲಿಕ್ಕೆ ಇಟ್ಟಿದ್ದೆ. ಈಗ ಅದು ಚೆಂದ ಒಣಗಿದೆ. ಇನ್ನು ಇದನ್ನು ಹೇರ್ ಆಯಿಲ್ಗೋಸ್ಕರ ತೆಗೆದಿಡಬೇಕು. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.